ಈ ಕೋರ್ಟ್ ಒಂದು ತೀರ್ಮಾನ ಮಾಡು, ಆ ಕೋರ್ಟ್ ಒಂದು ತೀರ್ಮಾನ ಮಾಡು, ಇನ್ನೊಂದು ತೀರ್ಮಾನ ಮಾಡು, ಡಿವಿಷನ್ ಬೆಂಚ್ ಅಲ್ಲಿ ತೀರ್ಮಾನ ಮಾಡು, ಹೈಕೋರ್ಟ್ ಇನ್ನೊಂದು ಹೇಳು, ಈ ಹೈಕೋರ್ಟ್ ಇನ್ನೊಂದು ಹೇಳು, ಸುಪ್ರೀಂ ಕೋರ್ಟ್ನವ್ರು ಒಂದ್ ಹೇಳು, ಇನ್ನೊಂದ್ಸತಿ ಇನ್ನೊಂದ್ ಹೇಳು. ಯಾಕೆ ಬೇಕು? ಅದೇನಾಗುತ್ತೆ, ಜಡ್ಜಸ್ಗೆ ಮೈಗಳ್ತನ, ನೋಡಕ್ಕೆ ಇಷ್ಟ ಇಲ್ಲ. ಹೆಣ್ಮಕ್ಳು ತಾನೆ, ಅವ್ರಿಗೆ ಅನ್ಯಾಯ ಆಗಿದೆ, ಡಿಗ್ರಿ ಕೊಟ್ಬಿಡ್ತೀನಿ, ಮಿಯಾ ಬಿವಿ ರಾಜಿ ಯಾಕರೇಗ ಕಾಜಿ ಅಂತ ಮುಂದುವರೋ ನಡೀತಾನೆ ಅಂತ. ಆಮೇಲೆ ನೋಡಿ, ಅವ್ನು ಗೌತಮ್ ಗಂಭೀರ್ ಹೇಳಿದ್ದಾರೆ ಏನಂತ, ರಾಹುಲ್ ಶುಡ್ ಹ್ಯಾವ್ ಪ್ಲೇಡ್ ಲಿಟಲ್ ಮೋರ್ ಅಗ್ರೆಸಿವ್ಲಿ ಅಂತ. ಯಾಕೆ 100 ಒಳಗಡೆ ಆಲ್ ಔಟ್ ಆಗ್ಬೇಕಾಗಿತ್ತು. ಪಕ್ಷಿಗಾರಿಗೆ ಯಾಕೆ ಅವಕಾಶ ಕೊಡೋದು ಅಂದ್ರೆ, ನಂದಾದ್ರೆ ಜಜ್ಮೆಂಟ್, ನಿಮ್ದಾದ್ರೆ ಸೆಟಲ್ಮೆಂಟ್. ಆರ್ ಪುಟಿಂಗ್ ಎನ್ ಎಂಡ್ ಟು ದಿ ಲಿಸ್ಟ್, ನಾಟ್ ಟು ದಿ ಕೇಸ್. ಎಂತೆಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಕೇಸಸ್ ಮುಗ್ದೋದ್ವು. 60 ವರ್ಷದ ಲಿಟಿಗೇಷನ್ ಲಾಸ್ಟ್ ಅಲ್ಲಿ ನಾನು ಕೂತ್ಕೊಂಡು ಮಾಡಿದಾಗ, ಲಾಸ್ಟ್ ಇಯರ್ ವೆನ್ ಐ ಸ್ಯಾಟ್ ಫಾರ್ ದಿ ಸೇಮ್ RFA ಬ್ಯಾಕ್ ಟು ಬ್ಯಾಕ್, litigation was for 60 years. ಮುಗಿತು, 60 ವರ್ಷ ತಗೊಂಡಿತ್ತು. ಸಿಂಪಲ್ ಮಾರ್ಟ್ಗೇಜ್. ಇವತ್ತು ಅದಕ್ಕೆ ಹೇಳಿದ್ದವ್ರಿಗೆ, ಆ ನಿತೀಶ್ಗೆ, ಸಿಂಪಲ್ ಮಾರ್ಟ್ಗೇಜ್ ಮ್ಯಾಟ್ರ್. ಹುಡುಗ ಏನೇನೋ ಮಾತಾಡ್ತಾರೆ, ಅದು ಎಲ್ಲ ಹಂಗಾಗತ್ತೆ. ಐ ಕ್ಯಾನ್ ಸಿ ದಿ ಎಂಡ್ ದೇರ್. ಗೊತ್ತಾಗ್ತಾ ಇರುತ್ತೆ ಕಣ್ಮುಂದೆ ಇಲ್ಲಿದೆ ಅಂತ. ಅವ್ರಿಗೆ ಅರ್ಥ ಆಗಲ್ಲ, ಮಧ್ಯದಲ್ಲಿ ಎಲ್ಲಾರು ಇಳ್ಕೊಂಡ್ಬಿಡ್ಲಿ, so that they can get rid of these things anta. Today you see what how fast Mr. M.R. Rajagopal read the mind of the court. How fast? That is experience. Nan kelid onde question. Of course, that is the question that is to be decided there. Nee kelbedu, ivrgella annisbodu, idu yavaga henge hidiತಾರೆ ಇದನ್ನ ಅಂತ. ಹಿಡಿಯೋದೇ ಟೆಕ್ನಿಕ್. ನರಲ್ ಪಾಯಿಂಟ್ ಇದೆಯಲ್ಲ, ಅದನ್ನ ಹಿಡಿದು ಬಿಟ್ರೆ ಮುಗೀತು, ಮಿಸ್ಗಕ್ಕಾಗಲ್ಲ. ಅದ್ ಹೇಳಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ಹಿ ರೆಡ್ ದಿ ಮೈಂಡ್ ಆಫ್ ದಿ ಕೋರ್ಟ್ ವೆರಿ ಫಾಸ್ಟ್. ದಟ್ ಇಸ್ ದಿ ಎಕ್ಸ್ಪೀರಿಯನ್ಸ್. ದಟ್ ಇಸ್ ದಿ ಎಕ್ಸ್ಪೀರಿಯನ್ಸ್. ಹಿ ಸೆಡ್, ಐ ವಿಲ್ ಡ್ರಾ ದಿ ಸೂಟ್. ಫೈನ್. Nobody prevents anybody to withdraw the suit, no? ನಾಗಭೂಷಣವ್ರಿಗೂ ಅರ್ಥ ಆಯ್ತು. ಅದಕ್ಕೆ ಅವರು ಈಚ್ ಅದರ್ಸ್ ದೇ ಕಾಂಪ್ಲಿಮೆಂಟೆಡ್ ಟು ಈಚ್ ಅದರ್, ಬೋತ್ ಆಫ್ ದೆಮ್. ಅವ್ರು ಹೇಳಿ ಕೇಳಿ ಪ್ರೊಫೆಸರು ಸಿವಿಲ್ ಲಾ ನಲ್ಲೇನೆ 5-6 ದಶಕದಿಂದ 5 to 6 decades he has been there. Equally so Mr. M.R. Rajagopal. Half of their experience is mine. No, that's not the way. Intelligence is not the monopoly of any single individual. You see, God has given brain for all of us. Such a wonderful mechanism. ನನಗೇನಾಗಿರುತ್ತೆ ಅಂದ್ರೆ, I can think in a fashion where I would not be interested in either the plaintiff or the defendant. I'm interested in the cause. So I can decide fast. When you take a brief for a particular party, your vision is focused on that particular cause only. So ಎಷ್ಟು ಸತಿ ನೋಡಿದ್ರು ಅದೇ ಸರಿ ಅನ್ಸುತ್ತೆ. ನಾವು ಯಾವ್ದಾದ್ರು ರಿಪೋರ್ಟಬಲ್ ಜಡ್ಜ್ಮೆಂಟ್ ನ ತುಂಬಾ ಇಂಪಾರ್ಟೆಂಟ್ ಅಂತಾದ್ರೆ, ಯಾರು ಟೈಪ್ ಮಾಡಿರ್ತಾರೋ, ಯಾರು ಡಿಕ್ಟೇಟ್ ಮಾಡಿರ್ತಾರೋ, ಅವರಿಬ್ರು ಬಿಟ್ಬಿಟ್ಟು 3ನೇವ್ರು ಕೊಡ್ತೀವಿ, ನೀವು ನೋಡಿ ಅಂತ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿದ್ದೇ ಕರೆಕ್ಟು ಅಂತ ಇರುತ್ತೆ ಬಯಾಸು. ಕಣ್ಣು ಇಟ್ ವಿಲ್ ರೀಡ್ ಲೈಕ್ ದಟ್. ಇವ್ರಿಗೆಲ್ಲ ಯಾವಾಗ ಅನ್ಸುತ್ತೆ, ಸರ್ ಚೆನ್ನಾಗಿ ಮಾಡಿದ್ ಒಂದು ಹೇಳಲ್ಲ, ಬರೇ ಮಿಸ್ಟೇಕ್ನೇ ತೆಗೆದು ಕೊಡ್ತೀರಾ ಅಂತ. 60, 70, 80, 100 ಪೇಜ್ ಅಲ್ಲಿ ಐ ವಿಲ್ ಓನ್ಲಿ ಫೈಂಡ್ ಔಟ್ ದಿ ವೈಲ್ ಸೈನಿಂಗ್ ಇಟ್ ಸೆಲ್ಫ್ ಐ ವಿಲ್ ಫೈಂಡ್ ದಿ ಮಿಸ್ಟೇಕ್ಸ್. ಓ ದಿಸ್ ಇಸ್ ದೇರ್ ಅಂತ. ಹಂಗೂ 1-2 ಉಳ್ಕೊಂಡ್ಬಿಡುತ್ತೆ. ದಟ್ ಈಸ್ ಬಿಕಾಸ್ the brain says that it's correct, because it has assumed the mistake has not been looked into. So it tells the word, it dominates on the other organs and then says, sensory organs, and says this is correct. ಹಾಗೆ ಡಿಫೆಂಡೆಂಟ್ ಬ್ರೀಫ್ ತಗೊಂಡ್ರೆ, ಪ್ಲೈಂಟ್ ಅವರ್ಮೆಂಟ್ಸ್ ನೀವು ಓದ್ತೀರಿ, ಪ್ಲೈಂಟ್ ಅವರ್ಮೆಂಟ್ಸ್ ಓದ್ಬಿಟ್ಟು ಅವ್ನಿಗೇನೋ ಪ್ರಶ್ನೆ ಕೇಳ್ತೀರಿ, ಅವ್ರವೆಲ್ಲ ಹೇಳ್ತಾರೆ. ನಿಮ್ ಮೈಂಡ್ಗೆ ಒಂದು ಲೈನ್ ಬರುತ್ತೆ, ಓ ಇದಕ್ಕೆ ಹಿಂಗೆ ನಾನು ಉತ್ತರ ಹೇಳ್ಬೋದು ಅಂತ. ಆ ಫ್ರೇಮ್ ಸೆಟ್ ಆಗ್ಬಿಟ್ರೆ ಅದನ್ನ ಚೇಂಜ್ ಮಾಡಕ್ ಬರಲ್ಲ. ಅವ್ರಿಗೂ ಅಷ್ಟೇ,
ಅವ್ನ್ ಬಂದ್ ಕಕ್ಷಿಗಾರ ಹೇಳಿದ ನಂಗೆ ಇಂತ ತೊಂದರೆ ಆಗಿದೆ, ನನ್ನ ಹತ್ರ ಇಂಥದ್ದಿದೆ, ಅದನ್ನ ಹಾಕ್ಬಿಟ್ಟಿದ್ದಾನೆ, ಆ ಫ್ರೇಮ್ ಹಾಕ್ಬಿಡ್ತಾರೆ, ಅಲ್ಲಿಂದ ಮಿಸ್ಗಕ್ಕಾಗಲ್ಲ. ದೇ ಕಾಂಟ್ ಥಿಂಕ್ ಬಿಯಾಂಡ್ ದಟ್. Whereas here, it makes no difference whether this is frame, it makes no difference. I can think independently and then say this could be done. That's the point. Yes. Mia Bibi Raji, kya karega Kaji? ಅದೇನಾಗಿದೆ ಗೊತ್ತಾ, ಒಂದು ಫ್ಲೋ ಇದೆ, ಹೆಣ್ಮಕ್ಳಿಗೆಲ್ಲ ರೈಟ್ ಇದೆ ಅಂತ. ಇಲ್ಲ ಅಂತ ಯಾರು ಹೇಳಿಲ್ಲ. Nobody reads at the proviso to section 6. There is a clear finality reach ಆಗಿರೋದನ್ನ ಮತ್ತೆ ನಿಂತ ನೀರಿಗೆ ಕಲ್ಲೊಡೆದು ಕೊಳನೆಲ್ಲ ಗಲೀಜ್ ಮಾಡಬೇಡ ಅಂತ ಎಲ್ಲರೂ ಐಡಿಯಾ. ಅದು proviso. Matters which has put to rest should not be made to reopen again before the court of law under the amended provision of law ಅಂತ. Honorable trial court judge ನೋಡೇ ಇಲ್ವಲ್ಲ ಅದನ್ನ. ಅದೇ ಫೈನಾಲಿಟಿ ಅಂತ. The line, the object behind that proviso is doctrine of finality inta, which has already been disposed of, which has already been settled. Nobody will come to know that such an amendment would come, and therefore that should not be re-agitated so that it will result in multiplicity of litigation and also creating unrest. ಅವ್ರದ್ದು ತಪ್ಪಿದೆಪ್ಪ ಲೆಜಿಸ್ಲೇಚರ್ ನವರು. ಇಷ್ಟೆಲ್ಲ ಮಾಡೋದ್ರ ಬದಲು ದಿಸ್ ಆಕ್ಟ್ ಶಾಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ ಟುಡೇ ಅಂತ ಬರ್ದಿದ್ರೆ ಮುಗ್ದೋಗ್ತಿತ್ತು. ಆನ್ ಅಂಡ್ ಫ್ರಮ್ ಟುಡೇ ಮುಗ್ದೋಗ್ತಿತ್ತು. ಅದೊಂದು ಬರೀಲಿಲ್ಲ ಅವರು. ಅದು ಬರೀದೇ ಇರೋತ್ತಿಗೆ ಕೋರ್ಟ್ ಮೇಲೆ ಅಷ್ಟು ಬರ್ಡನ್ನು. ಈ ಕೋರ್ಟ್ ಒಂದು ತೀರ್ಮಾನ ಮಾಡು, ಆ ಕೋರ್ಟ್ ಒಂದು ತೀರ್ಮಾನ ಮಾಡು, ಇನ್ನೊಂದು ತೀರ್ಮಾನ ಮಾಡು, ಡಿವಿಷನ್ ಬೆಂಚ್ ಅಲ್ಲಿ ತೀರ್ಮಾನ ಮಾಡು, ಹೈಕೋರ್ಟ್ ಇನ್ನೊಂದು ಹೇಳು, ಈ ಹೈಕೋರ್ಟ್ ಇನ್ನೊಂದು ಹೇಳು, ಸುಪ್ರೀಂ ಕೋರ್ಟ್ನವ್ರು ಒಂದ್ ಹೇಳು, ಇನ್ನೊಂದ್ಸತಿ ಇನ್ನೊಂದು ಹೇಳು. ಯಾಕೆ ಬೇಕು? ಥ್ಯಾಂಕ್ಸ್ ಗಾಡ್ ಅಟ್ ಲೀಸ್ಟ್ ವಿನಿತಾ ಶರ್ಮಾ ಕೇಮ್. ಇನ್ಫ್ಯಾಕ್ಟ್ ದಟ್ ಇಸ್ ದಿ ವ್ಯೂ ಟೇಕನ್ ಬೈ ಜಸ್ಟಿಸ್ ಕುಮಾರ್ ಇನ್ ಪುಷ್ಪಲತಾ. ಹಂಗಾಗತ್ತೆ, ಏನು ಮಾಡಕ್ಕಾಗಲ್ಲ. ದಟ್ ಇಸ್ ದಿ ಆ ಫ್ಲೋ ಹಂಗ್ ಬಂದ್ಬಿಡುತ್ತೆ. ಅದೇನಾಗುತ್ತೆ, ಜಡ್ಜಸ್ಗೆ ಮೈಗಳ್ತನ, ನೋಡಕ್ಕೆ ಇಷ್ಟ ಇಲ್ಲ. ಹೆಣ್ಮಕ್ಳು ತಾನೆ, ಅವ್ರಿಗೆ ಅನ್ಯಾಯ ಆಗಿದೆ, ಡಿಗ್ರಿ ಕೊಟ್ಬಿಡ್ತೀನಿ. ಸರ್ ಫರ್ನಾಂಡಿಸ್, I agree, but quota system never haunted me when I was in district judiciary. Till I came to CBI court, I did not know that column at all in the monthly statement that the quota is not reached for this reason. ಗೊತ್ತಾಯಿಲ್ಲ. 5 CBI ಕೇಸ್ನ ಒಂದು ತಿಂಗಳಲ್ಲಿ ಕೊಡ್ಬೇಕು ಅಂತ ಹೇಳ್ತಾರೆ. ಯಾರು ಮಾಡಿದ್ದಾರೆ? 2 ವರ್ಷಕ್ಕೆ ಒಂದು ಕೇಸ್ ತೀರ್ಮಾನ ಮಾಡಿದ್ದಾರೆ. ಆಮೇಲೆ ಕೋಟಾ ಸಿಸ್ಟಮೇ ತೆಗೆದ್ಬಿಟ್ರು CBI ಕೋರ್ಟ್ಗೆ. Whereas I have achieved it in my small tenure in the CBI court twice, that quota. ಜೊತೆಗೆ ಇನ್ಚಾರ್ಜ್ ಕೋರ್ಟ್ ಇಂದ ಮಾಡಿದೆ. ಇನ್ಚಾರ್ಜ್ ಕೋರ್ಟ್ ಇಂದು ಕೋಟಾ ಮುಗಿಸ್ಕೊಟ್ಟೆ ನಾನು. ನೋ ರೆಕಗ್ನಿಷನ್. No. ಫರ್ನಾಂಡಿಸ್ ಅವರೇ, that's what I am trying to say. ಅದೊಂದು ರಾಂಗ್ ಕನ್ಸೆಪ್ಷನ್ ಇದೆ. ಇಟ್ಸ್ ನಾಟ್ ಎಕ್ಸೆಪ್ಷನ್. The 3 judges of the High Court will sit, 3 to 4 judges of the High Court will sit and keep on revising whether it is permissible ಅಂತ. 10 ಆಗೋದಿದ್ರೆ ನಾವು 8 ಕೊಡ್ತಾ ಇದೀವಿ. ಅದು ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಬಿಟ್ಟೋಗ್ಬಿಡ್ಬೇಕು. ನೀವು ಅಲ್ಲಿ ಟಿವಿ ಮುಂದೆ ಕೂತ್ಕೊಂಡು ಹೇಳ್ತೀರಾ ನೋಡಿ, ಆ ಡಾಟ್ ಬಾಲ್ ಆದ ತಕ್ಷಣ ಅಯ್ಯೋ ಔಟ್ ಆಗೋಗಯ್ಯ, ಮುಂದ್ ಬರೋ ನೋಡಿತಾನೆ ಅಂತ. ಹಂಗಾಗೆ ಮುಂದ್ ಬರೋನ್ ಯಾವನು ಹೊಡಿಲಿಲ್ಲ. ಮೊನ್ನೆ ಆಸ್ಟ್ರೇಲಿಯಾ ಆದ್ಮೇಲೆ ಸೋತಿದ್ದೆ ಹಂಗೆ ನಾವು, ಮುಂದ್ಬರೋ ನೋಡಿತಾನೆ ಅಂತ. ಆಮೇಲೆ ನೋಡಿ ಅವ್ನು ಗೌತಮ್ ಗಂಭೀರ್ ಹೇಳಿದ್ದಾರೆ ಏನಂತ, ರಾಹುಲ್ ಶುಡ್ ಹ್ಯಾವ್ ಪ್ಲೇಡ್ ಲಿಟಲ್ ಮೋರ್ ಅಗ್ರೆಸಿವ್ಲಿ ಅಂತ. ಯಾಕೆ 100 ಒಳಗಡೆ ಆಲ್ ಔಟ್ ಆಗ್ಬೇಕಾಗಿತ್ತು. somehow he made it up to a reasonable score. See, ಒಂದು ತಿಂಗಳಲ್ಲಿ ಏನೋ ತೊಂದರೆ ಇರ್ಬೋದು ಒಬ್ಬ ವ್ಯಕ್ತಿಗೆ. ಇಫ್ ಯು ಸಿಟ್ between 11 o'clock to 2 o'clock and 3 o'clock to 5:30 in the seat, getting the quota reached is a child's play. I am telling you. Maybe I may be little fast, some X may be little slow. I am not saying that. But the system, that what the points that we are formulating, no, because I was also part of that committee when I was Registrar General. Honorable Justice Panindra, Honorable Justice Harish Kumar, ಇವರೆಲ್ಲ ಇದ್ರು, ಮುದ್ಗಲ್ ಮೇಡಮ್ ಇವರೆಲ್ಲ ಇದ್ರು, Justice Veerappa was there. Later on I became the part